ಸಲ ಮತ್ತು ಏನಾದರೂ ಸ್ವೀಟ್ ರೆಸಿಪಿ ತಿನ್ಬೇಕನ್ನಿಸ್ತಿದ್ರೆ ಇದನ್ನು ಮಾಡ್ಕೊಂಡು 1 ವಾರ ಆಗೋ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ ಹೆಲ್ದಿ ಈ ಲಾಡು ರೆಸಿಪಿ. ಇಲ್ಲಿ 1 ಕಪ್ ಆಗುವಷ್ಟು ಅಗಸೆ ಬೀಜನ ನಾನು ಮೊದಲಿಗೆ ಹಸಿ ವಾಸನೆ ಹೋಗಿ ಒಂದು ಸ್ವಲ್ಪ ಚಟಪಟ ಅನ್ನಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಂಡು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. 1 ಕಪ್ ಅಗಸೆ ಬೀಜಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಎಳ್ಳು ಹಾಕ್ಕೊತಿದ್ದೀನಿ, ಬಿಳಿ ಎಳ್ಳು. ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗಬೇಕು ಮತ್ತು ಸ್ವಲ್ಪ ಚಟಪಟ ಅನ್ನಬೇಕು, ಆ ರೀತಿ ಇದು ಕೂಡ ಹುರ್ಕೊಂಡು ಆ ಅಗಸೆ ಬೀಜದಲ್ಲಿ ಸೇರಿಸ್ತಿದ್ದೀನಿ. ವಾರದಲ್ಲಿ 1 ಸಲ ಮಾಡಿಕೊಂಡ್ರೆ ಸಾಕು. ನೀವು ಯಾವಾಗಲೂ ತಿನ್ಬೋದು. ಇದು ಅಂದರೆ ಖಾಲಿ ಹೊಟ್ಟೆಯಲ್ಲಿ ಕೂಡ ತಿನ್ಬೋದು ಅಥವಾ ಮಧ್ಯಾಹ್ನ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಕೂಡ ನೀವು ತಿನ್ಬೋದು. ಒಂದು ಅರ್ಧ ಕಪ್ ಆಗೋಷ್ಟು ಬಾದಾಮ್ ಹಾಕ್ತಿದ್ದೀನಿ. ಸೊ ಬಾದಾಮ್ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಅದರಲ್ಲೇ ಸೇರಿಸ್ತಿದ್ದೀನಿ. ಅಂದರೆ 3 ಒಂದೇ ಸಾಮಗ್ರಿಯಲ್ಲಿ ಸೇರಿಸ್ತಿದ್ದೀನಿ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಅಗಸೆ ಬೀಜ, ಅರ್ಧ ಕಪ್ ಬಾದಾಮ, ಅರ್ಧ ಕಪ್ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಓಕೆ ನೋಡಿ, ಬಾದಾಮ್ ಕೂಡ ಹಸಿ ವಾಸನೆ ಹೋಗಿದೆ. ಇವಾಗ ಇದು ಕೂಡ ಇದರಲ್ಲೇ ಸೇರಿಸ್ತಿದ್ದೀನಿ. ಇವಾಗ ಇದೇ ಪ್ಯಾನ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಸೇರಿಸ್ತಿದ್ದೀನಿ. ಓಕೆ ನೋಡಿ, ಅರ್ಧ ಕಪ್ ಆಗುವಷ್ಟು ನೀರು ತೊಗೊಂಡಿದ್ದೀನಿ. ಇವಾಗ ಇದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನಾನಿಲ್ಲಿ ಬೆಲ್ಲ ಹಾಕ್ತಿದ್ದೀನಿ. ಈ ಬೆಲ್ಲನ ಮೊದಲಿಗೆ ಸೋಸ್ಕೊಂಡು ತೊಗೋಬೇಕಾಗುತ್ತೆ. ಹೀಗಾಗಿ ನಾನಿಲ್ಲಿ ಬೆಲ್ಲ ಮತ್ತು ನೀರನ್ನ ಹಾಕ್ಕೊಂಡು ಮೆಲ್ಟ್ ಆಗೋ ತನಕ ಇದನ್ನು ಕರಗಿಸ್ಕೊಂಡು ತೊಗೋಬೇಕು. ಮೊದಲಿಗೆ ಸ್ವಲ್ಪ ಮೆಲ್ಟ್ ಆಗಬೇಕಿದೆ ಇವಾಗ. ಸೊ ಈ ಹೆಲ್ದಿ ಲಾಡು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ನಿಮ್ಮ ಕೂದಲಿನ ಎಲ್ಲ ಸಮಸ್ಯೆಗಳಿಗೆ ರಾಮಬಾಣ ಈ ಲಾಡು. ಸೊ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಸರಿಯಾಗಿ ರಿಸಲ್ಟ್ ಬರುತ್ತೆ ಈ ಲಾಡು ತಿನ್ನೋದ್ರಿಂದ. ಇವಾಗ ನೋಡಿ ಬೆಲ್ಲ ಮೆಲ್ಟ್ ಆಗಿದೆ. ಬೆಲ್ಲ ಮೆಲ್ಟ್ ಆದಮೇಲೆ ನಾನೇನು ಮಾಡ್ತಿದ್ದೀನಿ, ಇದನ್ನು ಇದು ಚಾಯ್ ಮಾಡ್ತೇವಲ್ಲ ಅದರಿಂದ ಸೋಸ್ಕೊತಿದ್ದೀನಿ ಇಲ್ಲಿ. ಅಂದರೆ ಏನಾದರೂ ಹೊಲಸಿತ್ತಂದರೆ ಈ ಜಲ್ಲಿಯಲ್ಲಿ ಕುಳಿತುಕೊಳ್ಳುತ್ತೆ ಅದು. ಇವಾಗ ಏನು ಮಾಡಬೇಕು, ಈ ಬೆಲ್ಲ ಸ್ವಲ್ಪ ಗಟ್ಟಿಯಾಗಬೇಕು, ಆ ರೀತಿ ಕುದಿಸ್ಕೊಂಡು ತೊಗೋಬೇಕು. ನಿಮಗೆ ಇಲ್ಲಿ ಟೈಮ್ ಗೊತ್ತಾಗಲಿಲ್ಲ, ಗಟ್ಟಿ ಗೊತ್ತಾಗಲಿಲ್ಲ ಅಂದರೆ ನೀವೇನು ಮಾಡಿ, ಟೈಮ್ ಹಚ್ಚಿ ಸ್ಲೋ ಗ್ಯಾಸ್ನಲ್ಲಿ ಒಂದು 5 ನಿಮಿಷದನ್ನು ಕುದಿಸ್ಕೊಂಡು ತೊಗೋಬೇಕು, ಸಾಕಾಗುತ್ತೆ. ಇಲ್ಲಿ 1 ಎಳೆ ಪಾಕ 2 ಎಳೆ ಪಾಕ ಏನು ಬೇಕಾಗಿಲ್ಲ, ಸ್ವಲ್ಪ ಗಟ್ಟಿಯಾಗಬೇಕು ಅಷ್ಟೇ. ಇವಾಗ ಇದಕ್ಕೆ ಒಂದು 5 ನಿಮಿಷ ಬಿಡ್ತಿದ್ದೀನಿ. ಇಲ್ಲಿ ಇದಕ್ಕೆ ಒಂದು 4-5 ಏಲಕ್ಕಿ ಸೇರಿಸ್ತಿದ್ದೀನಿ. ಏಲಕ್ಕಿ ಹಾಕ್ಕೊಂಡು ಇದನ್ನು ಎಲ್ಲನೂ ಸೇರಿಸಿ ಮಿಕ್ಸಿಯಲ್ಲಿ ರುಬ್ಕೋಬೇಕಾಗುತ್ತೆ. ಯಾವ ರೀತಿ ರುಬ್ಕೋಬೇಕಂದ್ರೆ, ಬಾಂಬೆ ರವೆ ಇರುತ್ತೆ ನೋಡಿ, ಆ ರೀತಿ ರುಬ್ಕೋಬೇಕು. ಜಾಸ್ತಿ ತರಿಯಾಗಿರಬಾರ್ದು, ತಿನ್ನೋಕೆ ಕಷ್ಟ ಆಗುತ್ತೆ, ಮತ್ತು ಜಾಸ್ತಿ ಸ್ಮೂತ್ ಕೂಡ ಇರಬಾರ್ದು. ಬಾಂಬೆ ರವೆ ಯಾವ ರೀತಿ ಇರುತ್ತೆ ನೋಡಿ, ಅದೇ ರೀತಿ ಇದು ಕೂಡ ರುಬ್ಕೋಬೇಕಾಗುತ್ತೆ. ಸಲೀಸಾಗಿ ರುಬ್ಬುತ್ತೆ, ಏನು ಕಷ್ಟ ಇಲ್ಲ. ಇದನ್ನು ಸ್ವಲ್ಪನೇ 2-3 ಭಾಗದಲ್ಲಿ ಇದನ್ನು ರುಬ್ಕೊಂಡು ತೊಗೊತಿದ್ದೀನಿ ನಾನು. ನೋಡಿ ಬಾಂಬೆ ರವೆ ಯಾವ ರೀತಿ ಇದೆ ನೋಡಿ, ಅದೇ ರೀತಿ ರುಬ್ಕೊಂಡು ನಾನಿಲ್ಲಿ. ಸೊ ಇಷ್ಟಾದರೂ ಸಾಕು. ಎಲ್ಲನೂ ಇದೇ ರೀತಿಯಾಗಿ ರುಬ್ಕೊಂಡು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಅಲ್ಲಿ ಸೈಡ್ನಲ್ಲಿ ಬೆಲ್ಲ ಕೂಡ ಒಂದು 5 ನಿಮಿಷ ಕುದೀತಿದೆ ಇದು. ಓಕೆ ನೋಡಿ, ಎಲ್ಲನೂ ಸೇರಿಸಿ ನಾನು ರುಬ್ಕೊಂಡಾಗಿದೆ. ಇಲ್ಲಿ ಬೆಲ್ಲ ಕೂಡ ಸುಮಾರು ಒಂದು 5 ನಿಮಿಷ ಬಿಟ್ಟಿದ್ದು ನಾನು. ಸ್ವಲ್ಪ ಗಟ್ಟಿಯಾಗಿದೆ, ಇಷ್ಟಾದರೂ ಸಾಕು. ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು. 5 ನಿಮಿಷ ಬಿಡಬೇಕಾಗುತ್ತೆ. 5 ನಿಮಿಷ ಬಿಟ್ಟಾದಮೇಲೆ ನಾವು ಮಾಡಿದಂತಹ ಪೌಡರ್ನ ಸೇರಿಸ್ತಿದ್ದೀನಿ. ಎಲ್ಲನೂ ಒಮ್ಮೆನೇ ಹಾಕೋಬೋದು, ಏನು ಗಂಟೇನಾಗೋದಿಲ್ಲ ಇಲ್ಲಿ. ಇವಾಗ ಈ ಪೌಡರ್ ಹಾಕಿದ ಮೇಲೆ ಈ ಪಾಕದ ಜೊತೆ ಸುಮಾರು ಒಂದು 2-3 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಸಾಫ್ಟಾಗಿ ಆಗುತ್ತೆ ಲಾಡು. ಅಂದರೆ ತಿನ್ನೋಕೆ ಜಾಸ್ತಿ ಡ್ರೈ ಅನಿಸೋದಿಲ್ಲ, ಸಾಫ್ಟಾಗಿ ಅನಿಸುತ್ತೆ ತಿನ್ನುವಾಗ. ಹೀಗಾಗಿ ಒಂದು 2 ನಿಮಿಷದನ್ನು ಪಾಕದ ಜೊತೆ ಇದನ್ನು ಹುರ್ಕೋಬೇಕಾಗುತ್ತೆ. ಇವಾಗ ಗ್ಯಾಸ ಸ್ಲೋ ಇದೆ. ಸ್ಲೋ ಗ್ಯಾಸ್ನಲ್ಲಿ ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಆದಮೇಲೆ ಇದಕ್ಕೆ ಒಂದು 2-3 ಚಮಚ ತುಪ್ಪ ಹಾಕ್ತಿದ್ದೀನಿ. ಈ ರೀತಿ ಕೊನೆಗೆ ತುಪ್ಪ ಹಾಕೋದ್ರಿಂದ ಲಾಡುಗೆ ತುಂಬಾ ಶೈನಿಂಗ್ ಬರುತ್ತೆ. ಹೀಗಾಗಿ ತುಪ್ಪ ಈ ಟೈಮ್ನಲ್ಲಿ ಒಂದು ಸ್ವಲ್ಪ ಹಾಕೊಳ್ಳಿ, ಟೇಸ್ಟ್ ಕೂಡ ತುಂಬಾ ಸರಿಯಾಗಿ ಬರುತ್ತೆ. ಒಂದು 2-3 ಚಮಚ ತುಪ್ಪ ಹಾಕಿ ಮತ್ತೆ 1 ನಿಮಿಷದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಓಕೆ, ಒಂದು 2 ನಿಮಿಷದಿಂದ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದು ಜಲ್ದಿ ತಣ್ಣಗಾಗಬೇಕಿದ್ರೆ ನಾನು ಬೇರೆ ಮಿಕ್ಸಿಂಗ್ ಬೌಲ್ದಲ್ಲಿ ಸೇರಿಸಿಡ್ತಿದ್ದೀನಿ. ಇವಾಗೇನಿಲ್ಲ, ಸ್ವಲ್ಪ ಇದು ಉಗುರು ಬೆಚ್ಚಗಾಗಬೇಕು. ಉಗುರು ಬೆಚ್ಚಗಾದಮೇಲೆ ನಿಮಗೆ ಬೇಕಾದಂತಹ ಸೈಜ್ನಲ್ಲಿ ಲಡ್ಡುನ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದ. ಇಲ್ಲಿ ಕಟ್ಟುವಾಗ ಕೂಡ ಸ್ವಲ್ಪನೇ ಬಿಸಿಯಾಗಿರಬೇಕು, ಆವಾಗನೇ ಇದನ್ನು ಲಡ್ಡುನ ಕಟ್ಕೊಳ್ಳಿ. ನೋಡಿ ಎಷ್ಟು ಮಸ್ತಾಗಿ ಕಾಣ್ತಿದೆ, ಎಷ್ಟು ಶೈನಿಂಗಾಗಿ ಬಂದಿದೆ ನೋಡಿ. ತಿನ್ನೋಕೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಸೊ ಮನೆಯಲ್ಲೇ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಹೆಲ್ದಿ ಕೂಡ. ಮತ್ತು ಆವಾಗವಾಗ ನಿಮ್ಗೆ ಏನಾದರೂ ಸ್ವೀಟ್ ರೆಸಿಪಿ ತಿನ್ಬೇಕು ಅನಿಸ್ತಿದ್ರೆ ಈ ರೀತಿ ಹೆಲ್ದಿ ಲಾಡುನ ಮನೆಯಲ್ಲೇ ಮಾಡಿಟ್ಕೊಳ್ಳಿ. ವಾರಕ್ಕೊಂದು ಸಲ ಆರಾಮಾಗಿ ತಿನ್ಕೋಬೋದು. ವಾರದಲ್ಲಿ 1 ಸಲ ಮಾಡ್ಕೋಬೋದು ಇದನ್ನು. ಅಂದರೆ 1 ವಾರ ಸ್ಟೋರ್ ಮಾಡಿ ಇಟ್ಕೋಬೋದು. ಮತ್ತು ಮಕ್ಕಳಿಗೆ ಕೂಡ ನೀವು ಇದನ್ನು ದಿನಾಲೂ ಆರಾಮಾಗಿ ಕೊಡ್ಬೋದು. ತುಂಬಾ ಹೆಲ್ದಿ ಲಾಡು ರೆಸಿಪಿ ಇದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.